ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಡೇಸ್ ಚಾಲೆಂಜಲ್ಲಿ ಡೇ 14 ಹೀಗೆಲ್ಲ ಹೋಯಿತು ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ನನ್ನ ವೆಯ್ಟ್ ಬಂದು 75.400 ಗ್ರಾಮ್ ಇದೆ. ಸೊ ಫ್ರೆಂಡ್ಸ್, ನಾನು ಇದಾದಮೇಲೆ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದೆ. ಸೊ ನಾನು ಯಾವಾಗೂ ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕಾದ್ರೆ ನಾನು ಟಿ ವಿಲಿ ಸಾಂಗ್ ಹಾಕ್ಕೊಂಡು ಅದನ್ನು ಎಂಜಾಯ್ ಮಾಡ್ಕೊಂಡು ನಾನು ಹಾಡು ಹೇಳ್ತಾ ಹಾಗೆ ಕುಡ್ಕೊಂಡು ಎಂಜಾಯ್ ಮಾಡ್ತಾಯಿರ್ತೀನಿ. ನಿಮ್ಮ ಮನೆಯಲ್ಲೂ ಯಾರಾದರೂ ಈ ಥರ ಇದ್ದರೆ ಕಮೆಂಟ್ ಮಾಡಿ, ಈ ಥರದವ್ರು ಯಾರಾದರೂ ಇದ್ದರೆ. ಇದಾದಮೇಲೆ ನಾನು 7 ಗಂಟೆ ಅಷ್ಟೊತ್ತಿಗೆ ಪಾರ್ಕಿಗೆ ಹೋದೆ. ಪಾರ್ಕಲ್ಲಿ 2 ರೌಂಡ್ ವಾಕಿಂಗ್ ಮಾಡಿಕೊಂಡು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಕೊಂಡು, ಸೊ ಫ್ರೆಂಡ್ಸ್ ಆ್ಯಸ್ ಯೂಶ್ವಲ್ ನಾನು ಮನೆಗೆ ಹೋಗ್ತೀನಿ. ನೋಡಿ, ಆಲ್ರೆಡಿ ಎಲ್ಲರೂ ಪಾರ್ಕಲ್ಲಿ ಎಲ್ಲ ವಾಕ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಫ್ರೆಂಡು ಪ್ರೇಮ ಅನ್ನೋದು ಬರ್ಡೇ ಇದೆ. ಹಂಗಾಗಿ ನಾವು ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅವ್ರಿಗೆ ಬರ್ಡೇ ವಿಶ್ ಮಾಡಿ ಹಂಗೆ ಪ್ಲ್ಯಾನ್ ಮಾಡಿಕೊಂಡು ಸೊ ವಾಕ್ ಹಂಗೆ ಮಾಡ್ತಾಯಿದ್ದೆ. ಸೊ ಪಾರ್ಕಲ್ಲಿ ಒಂದು ಪಾಪು ಹಾಗೆ ವಾಕ್ ಮಾಡ್ತಾಯಿತ್ತು. ಅದನ್ನು ಹಂಗೆ ವೀಡಿಯೋ ಮಾಡಿಕೊಂಡೆ. ಪುಟ್ಟು ಹೆಜ್ಜೆ ಇಟ್ಕೊಂಡು ವಾಕ್ ಮಾಡ್ತಾಯಿದ್ರು ತಂದೆ ಮಗ. ನೋಡಿ, ಚಿಕ್ಕ ಮಕ್ಕಳು ಚಿಕ್ಕ ಹೆಜ್ಜೆ ಇಟ್ಕೊಂಡು ಹೋಗ್ತಾಯಿದ್ರೆ ಒಂಥರ ನೋಡೋಕ್ಕೆ ಚೆಂದ. ನಾನು ಹೋಗೋ ಪಾರ್ಕಲ್ಲಿ ಕೆರೆ ಇದೆಯಲ್ವ, ಸೊ ಇಲ್ಲೆಲ್ಲ ಬಲೆ ಹಾಕ್ತಾರೆ. ಸೊ ಮೀನೆಲ್ಲ ಇಟ್ಕೊಂಡು ಇಲ್ಲೆಲ್ಲ ಮಾರ್ಕೆಟಲ್ಲೆಲ್ಲ ಮಾರ್ತಾರೆ. ಸೊ ಇಲ್ಲಿ ಯಾರೋ ತಾಯಿ ಮತ್ತು ಮಗ ಇಬ್ಬರು ಸೇರಿಕೊಂಡು ನೀರಿಗೆ ಮಂಡಕ್ಕಿ ಹಾಕ್ತಾಯಿದ್ರು, ಫಿಶ್ ಎಲ್ಲ ಬಂದು ತಿನ್ನಲಿ ಅಂತ. ನಾನು ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡಿ ಹೇಗೆಲ್ಲ ತಿಂತಾಯಿದ್ದಾವೆ, ಒಂದೊಂದು ಕಾಣಿಸುತ್ತೆ. ನೋಡಿ 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 ಜಾಸ್ತಿನೇ ಅದೆಲ್ಲ ಮಂಡಕ್ಕಿನೇ, ನೀರಲ್ಲ ಮಂಡಕ್ಕಿ. ಆ ಪಾಪುನು ಆಗ್ತಾಯಿದ್ದಾನೆ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಆಗ್ತಾ ಇದ್ದಾನೆ. ಆ ಪಾಪು ಈ ಕಡೆ ನೋಡೋ ಅಂದರೂ ನೋಡ್ತಾ ಇರಲಿಲ್ಲ. ತಾಯಿ ಮಗ ಇದ್ದು ಸಕೊಂಡು ಮಾತಾಡ್ತಾಯಿದ್ರು. ಅವ್ರಿಗೆ ಕನ್ನಡ ಬರೋಲ್ಲ, ತೆಲುಗಲ್ಲೇನೋ ಮಾತಾಡ್ತಾಯಿದ್ರು. ತೆಲುಗೋ ತಮಿಳೋ ಗೊತ್ತಿಲ್ಲ. ಅಲ್ಲಲ್ಲೇ ಒಂದೊಂದೇ ಮೀನುಗಳು ಹಂಗೆ ತಿಂತಾ ಇದ್ದಾವೆ ಮಂಡಕ್ಕಿನ. ನೋಡಿ, ಈ ಕಡೆ ತಿರ್ಗೋ ಅಂದರೂ ತಿರುಗಲಿಲ್ಲ. ಅವನು ಬಿಗ್ಗೆ ಹಿಡ್ಕೊಂಡಿದ್ದಾನೆ. ಹೇಳು ಅಂದರೂ ಹೇಳಲಿಲ್ಲ. ಅವ್ರ ಮಮ್ಮಿ ಹೇಳ್ತಿದ್ದಾರೆ, ಆದರೆ ಇವನೇನು ಮಾತಾಡ್ತಾನೇ ಇಲ್ಲ. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಆ ಪಾಪುದು. ಆ ಮೀನಿಗೆ ಮಂಡಕ್ಕಿ ಹಾಕ್ತಾರದು, ಹಾಗೆ ಕ್ಲಿಪ್ ತೊಗೊಂಡೆ. ನೋಡಿ ನೋಡಿ ಹೇಗೆ ಕಾಣ್ತಿದೆ. ಇದಾದಮೇಲೆ ನಾನು ಮನೆಗೆ ಬಂದಿದ್ದ ತಕ್ಷಣ ನಾನು ಇವತ್ತು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದೆ. ಸೊ ಫ್ರೆಂಡ್ಸ್, ನಾನಿವತ್ತು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದೆ. ಜೀರಿಗೆ ಕಷಾಯದಲ್ಲಿ ಜೀರಿಗೆ ಮತ್ತು ಚಕ್ಕೆ, ಸ್ವಲ್ಪ ಧನಿಯಾ ಕಾಳನ್ನ ಹಾಕ್ಕೊಂಡು ಇದು ಮಾಡಿದೆ. ಶುಂಠಿ ಇವತ್ತು ಸ್ಕಿಪ್ ಮಾಡಿದ್ದೀನಿ. ಸೊ ಇದನ್ನು ನಾನು ಕುದಿಸ್ಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಕುಡಿದೆ. ಇದು 1.5 ಲೋಟ ಇದ್ದಿದ್ದು 1 ಲೋಟ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಸೊ ಟೆಂಪಲ್ಗೆ ಹೋಗ್ಬೇಕಲ್ವ, ಹಾಗೆ ತಲೆ ಆರಿಸ್ಕೊಂಡು ನಾನು ಜೀರಿಗೆ ಕಷಾಯನ ಎಂಜಾಯ್ ಮಾಡಿಕೊಂಡು ಕೂತ್ಕೊಂಡು ಕುಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಕುಡೀರಿ, ಸೂಪರಾಗಿರುತ್ತೆ ಜೀರಿಗೆ ಕಷಾಯ. ಫ್ರೆಂಡ್ಸ್, ಇದಾದಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಹಂಗೆ ಅವಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿ ಅವಳು ಚಪಾತಿ ಮಾಡಿದ್ಲು, ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ಮಾಡಿದ್ಲು. ಅದನ್ನ ಹಾಗೆ ತಿಂದ್ಕೊಂಡೆ. ಚೆನ್ನಾಗಿತ್ತು, ಟೇಸ್ಟ್ ಸೂಪರಾಗಿತ್ತು. ಚೆನ್ನಾಗಿ ತಿಂದೆ. 2 ಚಪಾತಿ ಸ್ವಲ್ಪ ಪಲ್ಯ ತಿಂದೆ ಅಷ್ಟೇ. ಸೊ ನಾನು ಇದನ್ನು ತಿನ್ನೋ ಅಷ್ಟೊತ್ತಿಗೆ ನನಗೆ 11 ಗಂಟೆ ಆಗೋಗಿತ್ತು. ಇದಾದಮೇಲೆ ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆನ್ ದಿ ವೇ ಹಂಗೆ ಫೋಟೋ ಇಟ್ಕೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ ನಾವು ಹೋಗೋ ರೋಡಲ್ಲಿ.
ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದುಬಿಟ್ಟು ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂತೇಳಿ. ಇದು ಬಂದು ವಿದ್ಯಾರಣ್ಯಪುರದಲ್ಲಿದೆ. ಸೊ ಫ್ರೆಂಡ್ಸ್ ನೋಡಿ, ಬರ್ಡೇಗೆಲ್ಲೂ ಹೋಗ್ತಾ ಇದ್ದಾರೆ ಪ್ರೇಮ ಅವರು. ಸೊ ದೇವಸ್ಥಾನಕ್ಕೆ ಬಂದ್ವಿ. ನಾವು ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ 12:30 ಆಗೋಗಿತ್ತು. ಆಲ್ರೆಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, ಜನನೇ ಇರಲಿಲ್ಲ. ಆಲ್ರೆಡಿ ಎಲ್ಲ ಮನೆಗೆ ಹೋಗ್ತಾಯಿದ್ರು, ನಾವೆಲ್ಲ ಮೇಯ್ನ್ ಗೇಟೇ ಎಲ್ಲ ಕ್ಲೋಸ್ ಆಗಿತ್ತು. ಈಗ ಹೋಗಿ ಇವರು ಇಬ್ಬರೂ ಆರತಿ ಮಾಡಿದ್ರು, ನಿಂಬೆಹಣ್ಣಿನ ಆರತಿ ಮಾಡ್ತಾಯಿದ್ರು ಇಬ್ಬರು ನನ್ನ ಫ್ರೆಂಡ್ಸು. ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಎಲ್ಲರೂ ಅಷ್ಟೇ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ನಿಂಬೆಹಣ್ಣಿನ ಆರತಿ ಬೆಳಗ್ತಾರೆ. ಇಷ್ಟು ವಾರ ಅಂತ, 3 ವಾರ, 9 ವಾರ, 5 ವಾರ ಈ ಥರ ಬೆಳಗ್ತಾರೆ. ನಾನು ಆಲ್ರೆಡಿ 9 ವಾರ ಬೆಳಗಿದ್ದೀನಿ. ಎಷ್ಟು ಜನ ಭಕ್ತಾದಿಗಳು ಆಲ್ರೆಡಿ ಬಂದು ಹೋಗಿದ್ದಾರೆ. ಆಲ್ರೆಡಿ 12:30 ಅಷ್ಟೊತ್ತು ಕಾಲೇ 1 ಗಂಟೆ ಕ್ಲೋಸು ಪೂಜೆ, ಮತ್ತು 3 ಗಂಟೆಗೆ ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲರೂ ಬೇಗ ಬೇಗ ಕಳಿಸ್ತಾಯಿದ್ರು ಅಲ್ಲಿರೋರೆಲ್ಲ. ಮೇಯ್ನ್ ಇಲ್ಲೇ ದೇವರು ಇರೋದು ದುರ್ಗಾ ಪರಮೇಶ್ವರಿ, ಅದನ್ನೇ ಕ್ಲೋಸ್ ಮಾಡಿದ್ದಾರೆ ನೋಡಿ, ಆಲ್ರೆಡಿ ಲೇಟ್ ಆಗಿತ್ತಲ್ಲ. ಸೊ ಫ್ರೆಂಡ್ಸ್, ನಾನಿಲ್ಲಿ ಮನಸ್ಸಲ್ಲಿ ಅಂದ್ಕೊಂಡು ನಾನು ಒಂದು ಚೀಟಿನ ಬರೆದು ಕಟ್ಟಿದ್ದೀನಿ ಕಾಳಿಕಾ ದುರ್ಗಾ ಪರಮೇಶ್ವರಿಗೆ. ಸೊ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಎಲ್ಲ ಒಳ್ಳೇದಾಗುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನಾವೇನು ಅಂದ್ಕೊಂಡು ಬರಿತೀವೋ ಅದು ಆಲ್ಮೋಸ್ಟ್ ಆಗುತ್ತೆ. ಸೊ ನಾನು ಅಂದ್ಕೊಂಡು ಕಟ್ಟಿದ್ದೀನಿ. ಅದು ನಾನು ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ಏನು ಅಂದ್ಕೊಂಡು ಕಟ್ಟಿದೆ ಅಂತ. ಸೊ ಇದಾದಮೇಲೆ ನಾವು ಹಿಂಗೆ ಹೋಗ್ತಾ ಇದ್ವಿ. ಎಲ್ಲನೂ ಆಲ್ರೆಡಿ ದೇವರು ಇಲ್ಲೆಲ್ಲ ಕ್ಲೋಸ್ ಆಗಿತ್ತು. ನವಗ್ರಹದ್ದು, ಆಂಜನೇಯದ್ದು ಎಲ್ಲ ಕ್ಲೋಸ್ ಆಗಿತ್ತು. ಇದಾದಮೇಲೆ ಇಲ್ಲಿ ಪ್ರಸಾದ ತೊಗೊಳ್ಳೋಣ ಅಂತ ಹೋದ್ವಿ. ಆಲ್ರೆಡಿ ಎಲ್ಲ ಲೈನು ಕ್ಲೋಸ್, ತುಂಬ ಜನ ಕ್ಯೂ ನಿಂತಿದ್ದು. ಸೊ ನಾವು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಹಾಗೆ ನಾವು ಲೈನಿಗೆ ನಿಂತ್ಕೊಂಡ್ವಿ. ನಾಗರ ದೋಷ ಇರೋರು ಅಷ್ಟೇ, ನಾಗರ ಕಲೆಗೆ ಪೂಜೆ ಮಾಡಿದ್ರೆ ದೋಷ ಭಾಗ್ಯ ಹರಿಯುತ್ತೆ ಅಂತೇಳಿ ಎಲ್ಲ ಪೂಜೆ ಮಾಡಿದ್ದಾರೆ. ಇದಾದಮೇಲೆ ನಾವು ಪ್ರಸಾದ ಇಸ್ಕೊಳ್ಳೋಕ್ಕೆ ಲೈನಿಗೆ ಹೋಗಿ ನಿಂತ್ಕೊಂಡ್ವಿ. ನೋಡಿ, ಎಲ್ಲ ಕ್ಲೋಸ್ ಆಗಿ ಅಷ್ಟು ಜನ ಎಷ್ಟು ಜನ ಇದ್ದಾರೆ ಇಲ್ಲಿ ಪ್ರಸಾದಕ್ಕೆ ಕಾಯ್ತಾ ಇದ್ದಾರೆ. ಸೊ ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. ತಿರ್ಗಾ ಪ್ರೇಮ ಹಾಗೆ ನನ್ನ ಫ್ರೆಂಡ್ಸ್ ಮಾತಾಡಿಸ್ಕೊಂಡು ಅವ್ರದ್ದು ವೀಡಿಯೋ ಮಾಡ್ಕೋತಾ ಇದ್ದೆ. ಇರಲಿಲ್ಲ ಜನಗಳ ಮಧ್ಯೆ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೆ ಒಂಥರ ಆಗುತ್ತಪ್ಪ. ಸೊ ಫ್ರೆಂಡ್ಸ್, ಇದು ಆಲ್ರೆಡಿ ಕ್ಲೋಸ್ ಆಗಿತ್ತಲ್ವ, ಅದಕ್ಕೆ ನಮಗೆ ಪ್ರಸಾದ ಎಲ್ಲ ಕೊಟ್ಟ ಮೇಲೆ ಒಳಗಡೆ ತಿನ್ನೋಕ್ಕಿರಲಿಲ್ಲ. ಆಚೆ ಸೈಡ್ ಹೋಗ್ಬಿಟ್ಟು ನಾವು ಸ್ವೀಟ್ ಪೊಂಗಲ್ಲು ಮತ್ತು ಬಿಸಿಬೇಳೆ ಬಾತ್ ಕೊಟ್ಟಿದ್ರು, ಅದನ್ನು ತಿಂತಾಯಿದ್ವಿ. ತುಂಬ ಬಿಸಿ ಇತ್ತು. ನಿಧಾನಕ್ಕೆಲ್ಲ ತಿಂದು ಖಾಲಿ ಮಾಡಿದ್ವಿ. ಸೊ ನೋಡಿ ನನ್ನ ಫ್ರೆಂಡ್ ಹೇಗೆ ತಿಂತಿದ್ದಾಳೆ. ಹಾಗೇ ನಮ್ಮ ದೇವ್ರನ್ನ ಒಂದು ಫೋಟೋ ಹಿಡಿದ್ವಿ. ನೋಡಿ ಹೇಗಿದೆ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದು. ನೋಡಿ, ಫುಲ್ ಎಂಟ್ರೆನ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಮಗೆ ಇನ್ನೊಂದು ಬ್ಯಾಕ್ ಡೋರಿಂದ ಬಿಟ್ಟರು. ಅಲ್ಲಾಸಿ ಹೋಗಿ ಬಂದ್ವಿ. ಇದಾದಮೇಲೆ ಬರ್ಡೇ ಗರ್ಲು ಹಾಗೆ ಸುಮ್ಮನೆ ಸಾಯಂಕಾಲ ಹೆಂಗೂ ನಾನು ಫ್ರೂಟ್ಸ್ ತಿನ್ನಬೇಕಲ್ವಾ. ಸೊ ಅವ್ರು ಅಂದಿವೆ ನನ್ನ ಫ್ರೆಂಡ್ ಇನ್ನೊಬ್ಳು ಕೇಳಿದ್ಲು ಅಂತೇಳಿ ಮೂವರ್ಗೂ ಕೊಡಿಸಿದ್ರು. ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೋದ್ವಿ. ಸೊ ನಾನೇನು ತೊಗೊಂಡೆ ಅಲ್ಲಿ ಅಂದರೆ, ಇವತ್ತು ಮುದ್ದೆ ಮಾಡ್ತಾರಲ್ವ, ಮುದ್ದೆ ತೊಳಸ್ತಾರಲ್ವ, ಅದನ್ನು ತೊಗೊಂಡಿದ್ದೀನಿ ಇವತ್ತು. ಅದಾದಮೇಲೆ ಅಲ್ಲಿ ತಗೊಂಡಂಥ ದೇವಸ್ಥಾನದಲ್ಲಿ ಇವತ್ತು ಫೋಟೋಸ್ ಎಲ್ಲ ಹಾಕಿದ್ದೀನಿ, ಹಂಗೆ ನೋಡ್ಕೊಳ್ಳಿ ಎಲ್ರು. ಫ್ರೆಂಡ್ಸ್, ಇದಾಗಿತ್ತು ಡೇ 14 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.